ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮೋ ಧನ್ವಂತರಿ ಮಾದ್ರಿ ಓಂ ಸುರಾಸುರೈ ವಂದಿರ ಪಾದ ಪದ್ಮಂ ಲೋಕೆ ಜರಾರುಭಯ ಮೃತ್ಯುನಾಶಂ ಧಾತಾರಮಿಷಂ ವಿದೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ಒಂದೇ ಪೇಶದಾಯಕಂ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಹಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಅರ್ಕದ ಮಹತ್ವವನ್ನು ತಿಳಿಸ್ಕೊಡ್ತೀನಿ. ಅರ್ಕದ ಗಿಡ ಅಂದರೆ ಎಕ್ಕದ ಗಿಡ. ಈ ಕನ್ನಡದಲ್ಲಿ ಎಕ್ಕದ ಗಿಡ ಅಂತ ಏನು ಹೇಳ್ತೀವಿ, ಇದನ್ನು ಸಂಸ್ಕೃತದಲ್ಲಿ ಆಯುರ್ವೇದದಲ್ಲಿ ಅರ್ಕ ಅಂತ ಕರೀತಾರೆ. ಹಾಗೂ ಇದರ ಇಂಗ್ಲೀಷ್ ಹೆಸರು ಮಡಾರ್ ಪ್ಲ್ಯಾಂಟ್ ಅಂತ. ಇದರ ವೈಜ್ಞಾನಿಕ ಹೆಸರು ಕ್ಯಾಲೋಟ್ರೋಪಿಸ್ ಜೈಗ್ಯಾನ್ಶಿಯಾ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಕ್ಕದ ಗಿಡಕ್ಕೆ ಒಂದು ವಿಶೇಷವಾದ ಪೂಜ್ಯ ಸ್ಥಾನ ಇದೆ. ಯಾಕಂದರೆ ಈ ಎಕ್ಕದ ಗಿಡದ ಬುಡದಲ್ಲಿ ಬೇರಿನಲ್ಲಿ ಗಣಪತಿಯ ವಾಸಸ್ಥಾನ ಇದೆ ಅನ್ನೋದು ಒಂದು ನಂಬಿಕೆ. ರಥಸಪ್ತಮಿಯಂದು ದೇಹದ ಮೇಲೆ ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನ ಮಾಡೋದರಿಂದ ದೇಹದಲ್ಲಿರ್ತಕ್ಕಂತಹ ಒಂದು ಕ್ರಿಮಿಕೀಟಗಳು, ಚರ್ಮ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗುತ್ತೆ ಅನ್ನೋದು ಒಂದು ವೈಜ್ಞಾನಿಕವಾಗಿಯೂ ಪ್ರೂವ್ ಆಗಿದೆ. ಹಾಗೂ ಈ ಒಂದು ನಮ್ಮ ಸಂಸ್ಕೃತಿಯಲ್ಲಿ ಆ ದಿನ ಇಟ್ಕೊಂಡು ಸ್ನಾನ ಮಾಡೋದು ಒಳ್ಳೆಯದು ಅಂತ ಒಂದು ನಂಬಿಕೆ ಕೂಡ ಇದೆ. ಈ ಒಂದು ಎಕ್ಕದ ಗಿಡದಲ್ಲಿ, ಎಕ್ಕದ ಎಲೆಯಲ್ಲಿ ಕಟು ತಿಕ್ತ ರಸ ಉಳ್ಳದ್ದಾಗಿದ್ದು, ಅಂತಂದರೆ ಖಾರ ಹಾಗೂ ಕಹಿ ರಸ ಉಳ್ಳದ್ದಾಗಿದ್ದು, ಲಘು ರೂಕ್ಷ ತೀಕ್ಷ್ಣ ಗುಣವನ್ನು ಹೊಂದಿದೆ. ಹಾಗೂ ಉಷ್ಣವೀರ್ಯ ಆಗಿರೋದ್ರಿಂದ ದೇಹದಲ್ಲಿ ಕಫ ಹಾಗೂ ವಾಯುವನ್ನು ಸಮತೋಲನದಲ್ಲಿರ್ತಕ್ಕಂಥ ಒಂದು ಶಕ್ತಿ ಇದೆ. ಕಫವಾತ ಶಾಮಕವಾಗಿ ಕೆಲಸ ಮಾಡ್ತದೆ. ಅರ್ಕಸ್ತು ಲಘುರೂಷ್ಣಾಚ ವಾತಹೃದ್ ದೀಪನಂ ಸರಹ ಶೋಫ ವ್ರಣಹರ ಕಂಡು ಕುಷ್ಠ ಪ್ಲೀಹ ಕ್ರಿಮಿಂಜಯೇತ್ ಅಂತ ಹೇಳಿದ್ದಾರೆ ಆಚಾರ್ಯರು. ಅಂದರೆ ಅರ್ಕಸ್ತು ಲಘುರೂಷ್ಣಾಚ ಅಂತಂದರೆ ಈ ಒಂದು ಅರ್ಕ ಲಘು ಅಂದರೆ ಲೈಟ್ ವೇಟ್ ಇರ್ತದೆ. ಹಾಗೂ ಉಷ್ಣ ರೂಕ್ಷ ತೀಕ್ಷ್ಣ ಗುಣವನ್ನು ಹೊಂದಿರ್ತದೆ. ಹಾಗೂ ದೀಪನಂ ಅಂತಂದರೆ ಅಗ್ನಿದೀಪನ ಅಂತಂದರೆ ಡೈಜೆಷನ್ನಿಗೆ ಸಹಕಾರಿಯಾಗಿದೆ. ಹಾಗೂ ಇದು ವಾತಹೃತ್ ವಾಯುವನ್ನು, ಇಂಬ್ಯಾಲೆನ್ಸ್ ಆಗಿರ್ತಕ್ಕಂತಹ ವಾಯುವನ್ನು ಸಮತೋಲನದಲ್ಲಿ ಇಡ್ತದೆ. ಹಾಗೂ ಶೋಫ ಅಂದರೆ ಊತ, ದೇಹದಲ್ಲಿ ಯಾವುದೇ ಭಾಗದಲ್ಲಿ ಊತ ಇದ್ದರೆ, ನೋವಿದ್ದರೆ ನಿವಾರಣೆ ಮಾಡ್ತದೆ. ಹಾಗೂ ಚರ್ಮ ಸಂಬಂಧಿ ಕಾಯಿಲೆಗಳು, ಕಜ್ಜಿ, ತುರಿಕೆ, ನವೆ ಇದನ್ನೆಲ್ಲದನ್ನು ನಿವಾರಣೆ ಮಾಡ್ತದೆ. ಆ್ಯಂಟಿ ಫಂಗಲ್ ಆಗಿ ಕೆಲಸ ಮಾಡ್ತದೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡ್ತದೆ. ಹಾಗೂ ಕ್ರಿಮಿಂಜಯೇತ್ ಅಂತಂದರೆ ದೇಹದ ವಿಷಪೂರಿತ ಅಂಶಗಳನ್ನು ತೆಗೆದುಹಾಕ್ತದೆ, ದೇಹದಲ್ಲಿ ಕ್ರಿಮಿ ಕೀಟಾಣುಗಳನ್ನು ನಾಶ ಮಾಡ್ತದೆ. ಈ ಒಂದು ಎಕ್ಕದ ಗಿಡದಲ್ಲಿ 2 ರೀತಿ ಎಕ್ಕದ ಗಿಡ ಇದೆ. ಒಂದು ಬಿಳಿ ಹೂ ಬಿಡ್ತಕ್ಕಂತಹ ಎಕ್ಕದ ಗಿಡ, ಇನ್ನೊಂದು ನೇರಳೆ ಬಣ್ಣದ ಹೂ ಬಿಡ್ತಕ್ಕಂತಹ ಎಕ್ಕದ ಗಿಡ. ಇದರಲ್ಲಿ ಔಷಧೀಯ ತಯಾರಿಕೆಯಲ್ಲಿ ಬಿಳಿ ಹೂ ಬಿಡ್ತಕ್ಕಂತಹ ಎಕ್ಕದ ಗಿಡ ಶ್ರೇಷ್ಠ. ಹಾಗಾಗಿ ಈ ಯಾವುದೇ ಒಂದು ದೇಹ ಭಾಗದಲ್ಲಿ ಒಂದು ಊತ ಇದ್ದ ಸಂದರ್ಭದಲ್ಲಿ ಎಕ್ಕದ ಎಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಎಳ್ಳೆಣ್ಣೆ ಅಥವಾ ಕ್ಷೀರಬಲ ತೈಲ, ಕೊಟ್ಟುಂಚುಕಾದಿ ತೈಲ, ಆಯುರ್ವೇದದಲ್ಲಿ ಹೇಳಿರ್ತಕ್ಕಂತಹ ಈ ತೈಲಗಳನ್ನು, ನಾರಾಯಣ ತೈಲ, ಇದನ್ನೆಲ್ಲ ಅಪ್ಲೈ ಮಾಡಿ ಊತ ಇದ್ದ ಜಾಗಕ್ಕೆ ಇಡೋದ್ರಿಂದ ಊತ ನಿವಾರಣೆಯಾಗ್ತದೆ, ಊತ ಕಡಿಮೆ ಆಗ್ತದೆ. ಇನ್ನು ಈ ನೋವು, ಜಾಯಿಂಟ್ಸ್ ಪೇಯ್ನ್ಗಳು ಇದ್ದ ಸಂದರ್ಭದಲ್ಲಿ ಎಕ್ಕದ ಎಲೆಯನ್ನು ಜಜ್ಜಿ ಅದರ ಜೊತೆ ಉಪ್ಪು ಮಿಶ್ರಣ ಮಾಡಿ, ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು. ಅರ್ಕದ ಎಲೆಯನ್ನು ಜಜ್ಜಿ, ನೀರಿಲ್ದಲೇ ಅದನ್ನು ಜಜ್ಜಿ ಅದ್ರ ಜೊತೆಗೆ ಉಪ್ಪು ಮಿಶ್ರಣ ಮಾಡಿ ಲೇಪ ಮಾಡೋದ್ರಿಂದ, ಕಟ್ಟೋದ್ರಿಂದ ನೋವು, ಊತ ಎರಡೂ ಶಮನವಾಗ್ತದೆ. ಇನ್ನು ಎಕ್ಕದ ಎಲೆಯಿಂದ ಈ ಒಂದು ತೈಲವನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತೀನಿ. ಈ 50 ಗ್ರಾಮ್ ಎಕ್ಕದ ಎಲೆಯನ್ನು ಚೆನ್ನಾಗಿ ಜಜ್ಜಿ ಅದಕ್ಕೆ 200 ml ಎಳ್ಳೆಣ್ಣೆ ಮಿಶ್ರಣ ಮಾಡಿ 200 ml ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕಿಟ್ಟು ನೀರಿನ ಅಂಶ ಎಲ್ಲ ಹೋದ ನಂತರ ಅದನ್ನು ಸೋಸಿ ಉಪಯೋಗಿಸೋದ್ರಿಂದ ನೋವು ನಿವಾರಣೆಯಾಗ್ತದೆ. ಇನ್ನು ಚರ್ಮ ಸಂಬಂಧಿ ಕಾಯಿಲೆ ಇದ್ದ ಸಂದರ್ಭದಲ್ಲಿ ಈ ಎಕ್ಕದ ಎಲೆ 50 ಗ್ರಾಮ್ ಜೊತೆಗೆ 50 ಗ್ರಾಮ್ ವಿಳ್ಳೆದೆಲೆ ಎರಡನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಜಜ್ಜಿ 200 ml ಎಳ್ಳೆಣ್ಣೆ ಹಾಕಿ ಹಾಗೂ 200 ml ನೀರು ಹಾಕಿ ಚೆನ್ನಾಗಿ ಕುದಿಸಿ ಆರಿಸಿ ಅದನ್ನು ಸೋಸಿ ಹಚ್ಕೊಳ್ಳೋದ್ರಿಂದ ಚರ್ಮ ಸಂಬಂಧಿ ಕಾಯಿಲೆಗಳು, ಕಜ್ಜಿ, ಕಡಿತ, ತುರಿಕೆ ಇವೆಲ್ಲದೂ ನಿವಾರಣೆಯಾಗ್ತದೆ. ಈ ಅರ್ಕದ ಹೂವಿನಲ್ಲಿ, ಎಕ್ಕದ ಹೂವಿನಲ್ಲಿ ಬಿಳಿ ಹೂವುಗಳನ್ನ ತೆಗೆದು ಅದನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಆ ಪುಡಿಯನ್ನು ನಂತರ ಅದನ್ನು ಪುಡಿ ಮಾಡಿ ಅದರ ಜೊತೆ ಉಪ್ಪು ಮಿಶ್ರಣ ಮಾಡಿ ನೀರಿನ ಜೊತೆ, ಉಗುರುಬೆಚ್ಚ ನೀರಿನ ಜೊತೆ ಸೇವನೆ ಮಾಡೋದ್ರಿಂದ ಅಸ್ತಮ, ಬ್ರಾಂಕೈಟಿಸ್, ಕೆಮ್ಮು, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಕಫ ಎಲ್ಲದೂ ನಿವಾರಣೆಯಾಗ್ತದೆ. ಹಾಗೂ ಈ ಒಂದು ಎಕ್ಕದ ಹೂವಿನ ಒಂದು ಜಜ್ಜಿ ಪೇಸ್ಟ್ ಥರ ಮಾಡಿ ಅದನ್ನು ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರೈಟಿಸ್, ಹೊಟ್ಟೆ ಉರಿ, ಎದೆ ಉರಿ ಈ ಒಂದು ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ.
ಹಾಗೂ ಈ ಎಕ್ಕದ ಹಾಲು ತುಂಬ ಹಾನಿಯನ್ನು ಉಂಟು ಮಾಡ್ತದೆ. ಹಾಗೆ ಎಕ್ಕದ ಹಾಲಿನಲ್ಲಿ ಈ ಒಂದು ಮುಖಕ್ಕೆ ಒಂದು ಲೇಪ ಮಾಡೋದ್ರಿಂದ ಈ ಚರ್ಮ ಸಂಬಂಧಿ ಕಾಯಿಲೆಗಳು, ಮೊಡವೆ, ಕಲೆ, ಬಂಗು ಇದನ್ನು ಒಂದು ನಿವಾರಣೆ ಮಾಡಬೇಕಾದ್ರೆ ಎಕ್ಕದ ಹಾಲಿನ ಜೊತೆ ಅರಿಶಿಣ ಮಿಶ್ರಣ ಮಾಡಿ ಮುಖಕ್ಕೆ ಲೇಪನ ಮಾಡೋದ್ರಿಂದ ಈ ಒಂದು ತೊಂದರೆಯೆಲ್ಲ ನಿವಾರಣೆ ಆಗ್ತದೆ. ಆದರೆ ಎಕ್ಕದ ಹಾಲು ಯಾವುದೇ ಕಾರಣಕ್ಕೂ ಕಣ್ಣಿಗೆ ಬೀಳಬಾರ್ದು ಅಂತ ಒಂದು ಮುನ್ನೆಚ್ಚರಿಕೆಯನ್ನು ತಾವು ವಹಿಸ್ಕೋಬೇಕಾಗ್ತದೆ. ಇದರಿಂದ ಈ ಒಂದು ಕಣ್ಣಿಗೆ ಹಾನಿ ಮಾಡ್ತಕ್ಕಂಥ ಒಂದು ತೊಂದರೆ ಇದೆ ಇದರಲ್ಲಿ. ಹಾಗಾಗಿ ಎಕ್ಕದ ಹಾಲು ಕಣ್ಣಿನ ಹತ್ರ ಸೋಕಬಾರ್ದು. ಹಾಗೂ ಈ ಎಕ್ಕದ ಹಾಲನ್ನ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಮುಳ್ಳು ಚುಚ್ಚಿದಂಥ ಸಂದರ್ಭದಲ್ಲಿ ಆ ಜಾಗವನ್ನು ಸ್ವಲ್ಪ ಸ್ಕ್ರ್ಯಾಚ್ ಮಾಡಿ ಅಲ್ಲಿ ಎಕ್ಕದ ಹಾಲು ಬಿಡೋದ್ರಿಂದ ಅದರಲ್ಲಿ ತೀಕ್ಷ್ಣ ಉಷ್ಣ ಗುಣ ಇರೋದ್ರಿಂದ ಆ ಮುಳ್ಳು ತಾನಾಗಿ ಈಚೆ ಬರ್ತದೆ. ಹಾಗೂ ಮೂಲವ್ಯಾಧಿಯಲ್ಲಿ ಎಕ್ಕದ ಹಾಲಿನ ಜೊತೆ ಅರಿಶಿಣ ಮಿಶ್ರಣ ಮಾಡಿ ಮೂಲವ್ಯಾಧಿ ಇರತಕ್ಕಂಥ ಜಾಗಕ್ಕೆ ಲೇಪನ ಮಾಡೋದ್ರಿಂದ ಈ ಮೂಲವ್ಯಾಧಿ ನಿವಾರಣೆ ಆಗ್ತದೆ. ನಾನು ಈಗೆಲ್ಲ ಏನು ಮನೆಮದ್ದುಗಳನ್ನು ಹೇಳಿದ್ದೀನಿ, ಈ ಮನೆಮದ್ದುಗಳನ್ನು ನೀವು ಯಾವ ರೀತಿ ಮಾಡಬೇಕು ಅಂತಂದರೆ, ಮೊದಲಿಗೆ ನೀವು ಯಾವ ಪ್ರಕೃತಿಯವರು ಅಂತ ತಿಳ್ಕೊಬೇಕು. ಇದರಲ್ಲಿ ಎಷ್ಟು ಒಳ್ಳೆ ಗುಣ ಇದೆಯೋ ಹಾಗೆ ಅಷ್ಟೇ ಸ್ವಲ್ಪ ಈಗ ಹಾಲು ಅಂತ ಹೇಳಿದೆ, ಇದರದ್ದು ಒಂದು ಅರ್ಕಕ್ಷೀರ, ಇದನ್ನು ಮೂಲವ್ಯಾಧಿಯಲ್ಲಿ, ಫಿಸ್ತುಲಾ ಇನ್ನೇನಲ್ಲಿ ಹಾಗೂ ಪೈಲ್ಸ್ ಸಂಬಂಧಿ ಕಾಯಿಲೆಗಳಲ್ಲಿ ಕ್ಷಾರಸೂತ್ರ ಅಂತ ಆಯುರ್ವೇದದಲ್ಲಿ ಒಂದು ತಯಾರು ಮಾಡ್ತಾರೆ. ಆ ಕ್ಷಾರಸೂತ್ರಕ್ಕೆ ಇದನ್ನು ಲೇಪನ ಮಾಡೋದ್ರಿಂದ ಈ ಮೂಲವ್ಯಾಧಿ ಹಾಗೂ ಈ ಪೈಲ್ಸ್ ಹಾಗೂ ಈ ಒಂದು ಫಿಸ್ತುಲಾ ಕಾಯಿಲೆ ನಿವಾರಣೆ ಆಗ್ತದೆ. ಇದರಲ್ಲಿ ಇಷ್ಟೆಲ್ಲ ಔಷಧಿ ಗುಣಗಳಿದೆ. ಆದರೆ ನೀವು ಮಾಡ್ಕೋಬೇಕಾದ್ರೆ ನಾನು ಈಗೇನು ಹೇಳಿದ್ದೀನಿ ಮನೆಮದ್ದುಗಳನ್ನ, ನೀವು ಮೊದಲಿಗೆ ನೀವು ಯಾವ ಪ್ರಕೃತಿಯವರು ಅಂತ ತಿಳ್ಕೊಬೇಕು. ವಾಯುಪಿತ್ತನೋ, ಪಿತ್ತ ಕಫನೋ, ವಾತ ಕಫನೋ ಅಥವಾ ತ್ರಿದೋಷ ಪ್ರಕೃತಿನೋ ಅಂತ ತಿಳ್ಕೊಬೇಕು. ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಸೂಕ್ತ ಆಯುರ್ವೇದ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಈ ಮನೆಮದ್ದುಗಳನ್ನ ನೀವು ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.